ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಲೆಹೆಂಗಾದು ಲಂಗ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸಿದ್ದೆ ಅಲ್ಲ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಬ್ಲೌಸ್ಗೆ 4 ಫೋಲ್ಡಲ್ಲಿ ಈ ರೀತಿ ಫೋಲ್ಡನ್ನು ಹಾಕ್ಕೊಂಡು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಬ್ಲೌಸ್ ಲೆಂತ್ ನಾನಿಲ್ಲಿ 13 ಇಂಚಸ್ ಇಡ್ತಾಯಿದ್ದೀನಿ. ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್. ಶೋಲ್ಡರ್ ಮತ್ತು ಹಾರ್ಮೋಲ್ ಕೂಡ 5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಸ್ವಲ್ಪ ಲೂಸು ಟೈಟ್ ಅಂತ ಅನಿಸಿದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಹಾರ್ಮೋಲಲ್ಲಿ ನಾನು 5 ಇಂಚಸ್ ಇಡ್ತಾಯಿದ್ದೀನಿ. ಎದೆ ಸುತ್ತಳತೆ 4ನೇ ಭಾಗಕ್ಕೆ 8 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅಂದರೆ 32 ಇಂಚು ಎದೆ ಸುತ್ತಳತೆ ಇದೆ, ಅದರ 4ನೇ ಭಾಗಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊಂಟದ ಸುತ್ತಳತೆ ಕೂಡ ನಾವು 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಟಕ್ಸ್ ಹಿಡಿತೀವಲ್ವ, ಹಾಗಾಗಿ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಹಾರ್ಮೋಲ್ಸಲ್ಲಿ ಈ ರೀತಿ ಶೇಪ್ ಸ್ಕೇಲ್ ಇದ್ದರೆ ನಿಮ್ಮ ಹತ್ರ ಅದರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಅರ್ಧಕ್ಕೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದು 3.5-4 ಇಂಚಿಗೆ ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಬರೋ ಥರ ಈ ರೀತಿ ಟಕ್ಸ್ಗೆ ಮಾರ್ಕನ್ನು ಹಾಕ್ಕೋಬೇಕು. ಆಲ್ಮೋಸ್ಟ್ ಎಲ್ಲದರಲ್ಲೂ ನಾವು 4 ಇಂಚಿಗೆ ಮಾರ್ಕ್ ಹಾಕ್ತೀವಿ. ನೆಕ್ ವಿಡ್ತ್ಗೆ 3 ಇಂಚು ಶೋಲ್ಡರ್, 2 ಇಂಚು ನೆಕ್ ವಿಡ್ತ್ ಬಿಡ್ತಾಯಿದ್ದೀನಿ. ನೆಕ್ ಲೆಂತು 8.5 ಮಾರ್ಕ್ ಮಾಡ್ತಾಯಿದ್ದೀನಿ ಬ್ಯಾಕ್ ಸೈಡ್ಗೆ. ನಿಮ್ಗೆ ಯಾವ ಥರ ನೆಕ್ ಬೇಕೋ ಆ ರೀತಿಯಲ್ಲಿ ಮಾರ್ಕನ್ನು ಮಾಡ್ಕೋಬೋದು. ಈ ಕಡೆ ನೋಡಿ, ಈ ರೀತಿ ಕ್ರಾಸಾಗಿ 1 ಇಂಚ್ ಮೇಲೆಗೆ ಮಾರ್ಕನ್ನು ಹಾಕ್ಕೋಬೇಕು. ಈ ರೀತಿ ಹಾಕೋದ್ರಿಂದ ಫಿಟ್ಟಿಂಗ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ. ಕಂಪಲ್ಸರಿ ನಾವು ಡ್ರೆಸ್ ಹೊಲಿದ್ರು ಬ್ಲೌಸ್ ಹೊಲಿದ್ರು ಈ ರೀತಿ ಕ್ರಾಸಾಗಿ ನಾವು ಕಟ್ ಮಾಡ್ಕೋಬೇಕು. ಈಗ ನೋಡಿ, ಮಾರ್ಕಿಂಗ್ಸ್ಗೆ ಕರೆಕ್ಟಾಗಿ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಫ್ರಂಟು ಬ್ಯಾಕು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಇದು ಫ್ರಂಟ್ ಪಾರ್ಟು. ಸಾರಿ, ನಾನು ಆಗಲೇ ಒಂದನ್ನು ಮಾತ್ರ ಕಟ್ ಮಾಡಿದೆ. ಈಗ ನೋಡಿ, ಅದರ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ಈಗ ಇದನ್ನು ತೆಗೆದುಬಿಟ್ಟು ಆ ಮಾರ್ಕ್ಗಳನ್ನೆಲ್ಲ ಕೂಡ ಸೇರಿಸ್ಕೊಳ್ಳಿ ಒಂದು ಸಲ. ನಾನಿಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಇವತ್ತು ಕಟಿಂಗ್ ಮಾಡ್ತಾಯಿದ್ದೀನಿ. ಫ್ರಂಟ್ ನೆಕ್ಕು 5.5 ಅಥವಾ 5 ಇಂಚ್ವರೆಗೂ ಇಟ್ಕೊಳ್ಳಿ ಈ ಸೈಜ್ಗೆ. ನಂತರ ನೋಡಿ, ಈ ರೀತಿ 1 ಇಂಚಷ್ಟು ಆಚೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪನ್ನು ಡ್ರಾ ಮಾಡ್ತಾಯಿದ್ದೀನಿ. ಮೇಲೆ ಶೋಲ್ಡರ್ ನಾವು ಅರ್ಧ ಇಂಚು ಬಿಟ್ಟು ಮಾರ್ಕನ್ನು ಹಾಕ್ಕೋಬೇಕು. ಈ ರೀತಿ ಹಾರ್ಮೋಲಲ್ಲಿ ಕೂಡ ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈಗ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ ಪಾಯಿಂಟನ್ನು 10 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ, ಈ ರೀತಿ ಕೆಳಗಡೆಗೆ 2 ಇಂಚಿಗೆ ಆ ಕಡೆ 3/4 ಇಂಚು ಈ ಕಡೆ 3/4 ಇಂಚು ಹಾಕೋದೇ ಸಾಕಾಗುತ್ತೆ ಈ ಸೈಜ್ಗೆ. ಈಗ ಅವನ್ನು ಕೂಡ ಕೆಳಗಡೆಗೆ ಈ ರೀತಿ ಸೇರಿಸ್ಕೊಳ್ಳಿ. ಈಗ ಇದನ್ನು ಹಾರ್ಮೋಲ್ಗೆ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಸೇರಿಸ್ತಾ ಇದ್ದೀನಲ್ವ, ಆ ರೀತಿ ನೀವು ಶೇಪ್ ಸ್ಕೇಲಿಂದ ಬೇಕಾದ್ರೂ ಈ ರೀತಿ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಈಗ 3.5 ಇಂಚಿಗೆ ಈ ಕಡೆ ಸೇರಿಸ್ಕೊಂಡು ಆ ಕಡೆ ಈ ಕಡೆ ಒಂಚೂರು ಚೂರು 1/4 ಇಂಚಷ್ಟು ಹಾಕ್ಕೊಳ್ಳಿ. ಈಗ ಇಲ್ಲಿ ನಾವು ಕಟ್ ಮಾಡೋದ್ರಿಂದ ಈ ಕಡೆಗೆ ಫಿಟ್ಟಿಂಗ್ ಕಡೆಗೆ 1 ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಇದನ್ನು ಹೀಗೆ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸ್ ಎಲ್ಲ ಕೂಡ ಕಟ್ ಮಾಡ್ಕೊಬಿಡೋಣ. ಶೇಪನ್ನು ಕೂಡ ಒಳಗಡೆಗೆ ಮಾರ್ಕ್ ಮಾಡಿದ್ದೀವಲ್ವ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಕೂಡ ಹೀಗೆ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡ್ರೆ
ಇದು ಕಟ್ಟಿಂಗ್ ಆಗುತ್ತೆ. ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಈ ಎರಡೂ ಕಡೆ ನೋಡಿ ಈ ರೀತಿ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ನಾವು ಜಾಯಿನ್ ಮಾಡುವಾಗ ಅವೆರಡು ಕರೆಕ್ಟಾಗಿ ಒಂದೇ ಕಡೆ ಬರಬೇಕು, ಆಗಲೇ ಫಿಟ್ಟಿಂಗ್ ಕರೆಕ್ಟಾಗಿ ಕೂರೋಂಥದ್ದು. ಈಗ ಇದಕ್ಕೆ ನಾನು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ನೋಡೋಣ. ಸ್ಲೀವ್ಸನ್ನು ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಈಗ ನೋಡಿ ಬ್ಯಾಕ್ ಪಾರ್ಟ್ ಇದು ಮೇನ್ ಕ್ಲಾತು ರೈಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ನಾನು ನೆಕ್ಕನ್ನು ಕಟ್ ಮಾಡಿಲ್ಲ, ಹಾಗೆಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಮಾರ್ಕ್ ಹಾಕಿದ್ದೀವಲ್ಲ, ಆ ಮಾರ್ಕ್ ಪಕ್ಕದಲ್ಲೇ ಅರ್ಧ ಇಂಚು ಗ್ಯಾಪ್ ಇಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕೆಳಗಡೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಳ್ಳಿ. ನೆಕ್ ಹತ್ರ ಕೂಡ ಕಟ್ ಮಾಡಿಕೊಂಡು ಅಲ್ಲಿ ಸ್ಮಾಲ್ ಕಟ್ಸನ್ನು ಹಾಕ್ಕೋಬೇಕು. ರೌಂಡ್ ಶೇಪ್ ಇರೋದ್ರಿಂದ ಸ್ಮಾಲ್ ಕಟ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಕಂಪಲ್ಸರಿ ಈ ರೀತಿ ಕಟ್ಸಿಟ್ಕೋಬೇಕು. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಟರ್ನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಿಚ್ಚನ್ನು ಯಾವಾಗಲೂ ಕೂಡ ಎಡ್ಜ್ಗೇನೆ ಹಾಕ್ಕೊಳ್ತಾ ಬರಬೇಕು. ನೋಡಿ ಈ ರೀತಿ ಜೋಡಿಸ್ಕೊಂಡು ಎಡ್ಜ್ಗೇನೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೆಕ್ ಹತ್ರನೂ ಹಾಕ್ಕೊಳ್ಳಿ, ಕೆಳಗಡೆ ಕೂಡ ಹಾಗೇ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಸುತ್ತಲೂ ಕೂಡ ಹಾಗೇ ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದ್ಬಿಡೋಣ. ನೋಡಿ ಈ ಕಡೆ ಶೋಲ್ಡರಿಂದ ಹಾರ್ಮೋಲ್ ಸೈಡು ಎಲ್ಲದನ್ನು ಕೂಡ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಈ ರೀತಿ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈ ಕಡೆ ಕೂಡ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ, ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟಕ್ಸನ್ನು ಸ್ಟಿಚ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟ್ ಅನ್ನೋದು ನಮಗೆ ಕಂಪ್ಲೀಟ್ ಆಗುತ್ತೆ. ಈ ಹಾರ್ಮೋಲ್ ಹತ್ರ ಇರೋಂಥ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಡಾಟನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಕಂಪಲ್ಸರಿ ರಫ್ ಹೊಡ್ಕೋಬೇಕು. ರಫ್ ಹೊಡ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಎರಡು ಡಾಟನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಬ್ಯಾಕ್ ಸೈಡು ಉಕ್ಸಿಡ್ತಾ ಇರೋದ್ರಿಂದ ನೋಡಿ ಎರಡು ಪಾರ್ಟ್ ಡಿವೈಡ್ ಮಾಡ್ತಾಯಿದ್ದೀನಿ. ಒಂದಕ್ಕೆ ಉಕ್ಸ್ ಪಟ್ಟಿ, ಇನ್ನೊಂದಕ್ಕೆ ಕಾಜಾ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಅದನ್ನೇನು ತೋರಿಸ್ತಿಲ್ಲ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಎಲ್ಲರಿಗೂ ಬರುತ್ತಲ್ವ, ಹಾಗಾಗಿ ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ನೆಕ್ಕನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಎರಡು ಕಡೆಗೂ ನೀಟಾಗಿ ನಮಗೆ ಬೀಳುತ್ತೆ ಮಾರ್ಕಿಂಗ್ ಅನ್ನೋದು. ಅದನ್ನು ಮತ್ತೆ ಡ್ರಾ ಮಾಡ್ಕೊಳ್ಳಿ. ಆ ಮಾರ್ಕಿಂಗ್ ಪಕ್ಕದಲ್ಲಿ ಅರ್ಧ ಇಂಚು ಗ್ಯಾಪ್ ಬಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು. ನೀವು ಕಟಿಂಗ್ ಮಾಡ್ಕೊಂಡು ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಕೂಡ ಸ್ಟಿಚ್ ಮಾಡ್ಕೋಬೋದು. ಹೀಗೆ ಸ್ಟಿಚ್ ಮಾಡೋದ್ರಿಂದ ನಮಗೆ ಹೆಚ್ಚು ಕಡಿಮೆ ಬರ್ದಿರೋ ಗೊತ್ತಾಗುತ್ತೆ. ಈಗ ನೋಡಿ ಆ ಮಾರ್ಕ್ ಕರೆಕ್ಟಾಗಿ ನಾನು ಕಟ್ ಮಾಡ್ತಾಯಿದ್ದೀನಿ. ಮೇನ್ ಕ್ಲಾತ್ ಮೇಲೆ ರೈಟ್ ಸೈಡ್ಗೆ ಇಟ್ಕೋಬೇಕು ಇದನ್ನು ಕೂಡ. ಈಗ ಇದನ್ನು ಉಲ್ಟಾ ಮಾಡಿಕೊಂಡ್ರೆ ಇದು ಬ್ಯಾಕ್ ಸೈಡ್ ಹೋಗುತ್ತೆ. ಈ ಕಾರ್ನರ್ಸಲ್ಲಿ ಕಂಪಲ್ಸರಿ ಒಂದೊಂದು ಡಾಟನ್ನು ಹಾಕ್ಕೊಳ್ಳಿ. ಈಗ ಇದನ್ನು ನೋಡಿ ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮತ್ತೆ ಅದ್ರ ಮೇಲೆ ಸ್ಟಿಚ್ ಮಾಡಿಕೊಂಡು ಸುತ್ತಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಬಂದ್ಬಿಡೋಣ. ಈ ರೀತಿ ಆಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಸುತ್ತಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಕಟಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಫ್ರಂಟ್ ಸೈಡ್ ನಾವು ಬಾರ್ಡರ್ನ ಅಟ್ಯಾಚ್ ಮಾಡಿದ್ವಲ್ವ, ಅದನ್ನು ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ನಾನು ಅರ್ಧ ಇಂಚಷ್ಟು ಒಳಗಡೆಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು
ಕರೆಕ್ಟಾಗಿ ಅಲ್ಲಿಗೆ ಬರೋ ಥರ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇದಕ್ಕೆ ಲೈನಿಂಗ್ ಏನು ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಾಗೇ ಸ್ಟಿಚ್ ಮಾಡ್ಕೋಬೋದು. ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇದ್ರ ಸುತ್ತಲೂ ಕೂಡ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಲೈನಿಂಗು ಏನು ಅಟ್ಯಾಚ್ ಮಾಡಿಲ್ಲ, ಜಸ್ಟ್ ಬಾರ್ಡರ್ನ ತಗೊಂಡು ಆ ಎಡ್ಜಲ್ಲಿ ನೆಕ್ ಹತ್ರ ನಾವು ಫಿನಿಶಿಂಗ್ ಮಾಡಿದ್ದೀವಲ್ವ ಅದನ್ನು ಒಳಗಡೆಗೆ ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ತಗೊಂಡು ನೋಡಿ ಜಸ್ಟ್ ಅಷ್ಟೇ ಫೋಲ್ಡ್ ಮಾಡ್ಕೊಳ್ಳೋದು, ಸ್ಟಿಚ್ ಮಾಡ್ಕೊಳ್ಳೋದು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಬರೋ ಥರ ಹೀಗೆ ಸ್ಟಿಚ್ ಮಾಡ್ಕೋಬೇಕಷ್ಟೆ. ಸ್ಟಿಚ್ ಮಾಡಿಕೊಂಡು ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಷ್ಟು ಸೈಡ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇಟ್ಕೊಳ್ದೆ ಲೈನಿಂಗು ರಾಂಗ್ ಸೈಡ್ಗೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಇನ್ನೊಂದನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ರಾಂಗ್ ಸೈಡ್ಗೆ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೀಗೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ಇದನ್ನು ತಗೊಂಡು ಕರೆಕ್ಟಾಗಿ ಇಲ್ಲಿ ಆ ಪಾಯಿಂಟ್ ನಾವು ಡಾಟ್ ಇಟ್ಕೊಂಡ್ವಲ್ಲ ಅಲ್ಲಿಗೆ ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ಅವೆರಡೂ ಕೂಡ. ಹಾಗೆ ಜೋಡಿಸ್ಕೊಂಡು ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಇಲ್ಲಿ ಪಾದವನ್ನು ನಾವು ಎತ್ತಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೋಬೇಕು, ಸಿಂಗಲ್ ಸ್ಟಿಚ್ ಹಾಕಿ ಬಿಡಬಾರ್ದು. ಹೀಗೆ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಕೂಡ ನಮಗೆ ರೆಡಿ ಆಗುತ್ತೆ. ಕೆಳಗಡೆ ಸೈಡು ನಾವು ಫಿನಿಶಿಂಗ್ ಮಾಡ್ಕೋಬೇಕಷ್ಟೆ. ಇದನ್ನು ಕೂಡ ಸೇಮ್ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಫಸ್ಟು ಜೋಡಿಸ್ಕೊಂಡು ನೋಡ್ಕೋಬೇಕು ಕರೆಕ್ಟಾಗಿ ಸರಿ ಹೋಗುತ್ತಾ ಇಲ್ವಾ ಅಂತ, ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಆಗ ಕಟ್ಸಿಟ್ಕೊಂಡಿರೋ ಪಾಯಿಂಟ್ಸ್ ಎರಡು ಒಂದೇ ಕಡೆಗೆ ಬರೋ ಥರ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಹಾಕ್ಕೊಂಡ್ರೆ ನೆಕ್ಸ್ಟು ಕೆಳಗಡೆ ಸೈಡು ನಾವು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸ್ವಲ್ಪ ಕ್ರಾಸಾಗಿ ಬಂದಿರುತ್ತೆ, ಅದನ್ನು ಹೀಗೆ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಅದಕ್ಕೆ ನಾವು ಫ್ರಂಟ್ ಶೇಪನ್ನು ಈ ಟೈಮಲ್ಲಿ ಕಟ್ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಇಲ್ಲಿ ಬರುತ್ತೆ, ಹೆಚ್ಚು ಕಡಿಮೆ ಬರ್ದಿರ. ನಾನೀಗ ಶೋಲ್ಡರ್ಸನ್ನು ಜಾಯಿನ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮೊದಲು ಕೆಳಗಡೆ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ಳೋವಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಕೂಡ ಮತ್ತು ರಫ್ ಹೊಡ್ಕೊಳ್ಳಿ. ಕಂಪಲ್ಸರಿ ರಫ್ ಹೊಡ್ಕೋಬೇಕು. ನೋಡಿ ಈ ರೀತಿ. ಈಗ ಕೆಳಗಡೆ ನಾನು ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಆಗಲೇ ಮಾಡಲಿಲ್ಲ, ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಶೋಲ್ಡರ್ಸ್ನ ಜಾಯಿನ್ ಮಾಡಿದ್ಮೇಲೆ ನಾನು ಫಿನಿಶಿಂಗ್ ಮಾಡ್ತಾಯಿದ್ದೀನಿ. 1.5 ಇಂಚು ಇರೋ ಥರ ಒಂದು ಪೀಸನ್ನು ತಗೊಂಡು ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ, ಅದನ್ನು ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸನ್ನು ಕಟ್ ಮಾಡಿ ನಂತರ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚ್ ಇರುತ್ತಲ್ಲ ಸ್ಟಿಚಿಂಗ್ ಮಾರ್ಜಿನ್ನು, ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ನಂತರ ಒಳಗಡೆಗೆ ಫೋಲ್ಡ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ. ಓಪನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಫಸ್ಟು, ನಂತರ ಒಳಗಡೆಗೆ ಫೋಲ್ಡ್ ಮಾಡಿ. ಆಗ ನಮಗೆ ಹೇಳ್ದೆ ಅಲ್ವ, ಯಾವುದಾದ್ರೂ ನಾವು ಮಾಡೋ ರೀತಿಯಲ್ಲೇ ಇರುತ್ತೆ. ಫಿನಿಶಿಂಗ್ ಬರಬೇಕು ಅಂದರೆ ನಾವು ಸ್ಟಿಚ್ ಮಾಡೋ ವಿಧಾನವನ್ನು ಕೂಡ ತಿಳ್ಕೋಬೇಕು ಕರೆಕ್ಟಾಗಿ. ಈಗ ನೋಡಿ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಇದು ಕೂಡ ಫಿನಿಶಿಂಗ್ ಆಗುತ್ತೆ. ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ರೆಡಿ ಆಗಿದೆಯಲ್ಲ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ನಾವು ಆಗಲೇ ಸ್ಲೀವ್ಸ್ ನಾನು ಕಟ್ಟಿಂಗ್ ತೋರಿಸಿಲ್ಲ ಅಲ್ಲ, ಈಗ ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ. 4 ಫೋಲ್ಡಲ್ಲಿ ಕ್ಲಾತನ್ನು ಹಾಕ್ಕೊಂಡು ನೋಡಿ ಎರಡೂ ಸೈಡು ನಾನು ಒಂದೇ ಸಲ ಮಾರ್ಜಿನ್ ಹಾಕಿದ್ದೀನಿ. ಸ್ಲೀವ್ಸ್ ಲೆಂತ್ ಅನ್ನೋದು 3.5 ಇಂಚು ಇಡ್ತಾಯಿದ್ದೀನಿ. ಅಂದರೆ 4.25 ತಗೋಬೇಕು. ಡೌನಿಂಗು 2.5 ತಗೊಂಡು ಹಾರ್ಮೋಲ್ ಲೆಂತು 7 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಶೇಪನ್ನು ಈ ರೀತಿ ಡ್ರಾ ಮಾಡಿಕೊಂಡು
ಎಕ್ಸ್ಟ್ರಾಸನ್ನು ಕಟ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಲೂಸನ್ನು ಕೂಡ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಹಾಕ್ಕೊಂಡು ಈ ರೀತಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿದ್ರೆ ಸ್ಲೀವ್ಸು ರೆಡಿ ಆಗುತ್ತೆ. ನಾನು ತುಂಬ ಸಲ ಸ್ಲೀವ್ಸನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಫ್ರಂಟ್ ಶೇಪನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತ್ ಈ ರೀತಿ ನಾನು ಬಾರ್ಡರ್ ಇರೋ ಥರದ್ದು ತಗೊಂಡು ನೋಡಿ, ಅದನ್ನೇನು ಕಟ್ ಮಾಡಿಲ್ಲ, ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಲೈನಿಂಗನ್ನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಎಷ್ಟು ಬಾರ್ಡರ್ ಬರಬೇಕು ಅನ್ನೋದನ್ನು ನೋಡಿಕೊಂಡು ನಾನು ಅಷ್ಟಕ್ಕೆ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಈಗ ಲೈನಿಂಗನ್ನು ಅದ್ರ ಮೇಲೆ ಈ ರೀತಿ ಒಂದು ಸ್ಟಿಚ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ನಾನು ಆ ಗೋಲ್ಡ್ ಕಲರ್ದು ಮಾತ್ರ ಬರೋ ಥರ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಬ್ಲೂ ಕಲರ್ ಪಕ್ಕದಲ್ಲಿತ್ತಲ್ವ, ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಈಗ ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಸುತ್ತಲೂ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಈಗ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿಕೊಂಡ್ರೆ ಸ್ಲೀವ್ಸು ರೆಡಿ ಆಗುತ್ತೆ. ಇನ್ನೂ ಒಂದು ಸ್ಲೀವ್ಸನ್ನು ಕೂಡ ಇದೇ ರೀತಿಯೇ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ರೀತಿ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವು ಫ್ರಂಟ್ ಶೇಪ್ ಕೂಡ ಆಲ್ರೆಡಿ ಕಟ್ ಮಾಡಿಬಿಟ್ವಲ್ವ, ಹಾಗಾಗಿ ಈಗ ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಬ್ಲೌಸ್ಗೆ. ಎಕ್ಸ್ಟ್ರಾಸ್ ಎಲ್ಲ ಕೂಡ ಈ ರೀತಿ ಕಟ್ ಮಾಡಿಕೊಂಡು ಇನ್ನೂ ಒಂದನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಎಕ್ಸ್ಟ್ರಾಸ್ ಕಟ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡರಲ್ಲೂ ಕೂಡ ಫ್ರಂಟ್ ಶೇಪ್ ಯಾವ ಕಡೆಗಿದೆ ಅನ್ನೋದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕೂಡ ನೋಡ್ಕೋಬೇಕು, ಅಟ್ಯಾಚ್ ಮಾಡೋವಾಗ ಕೂಡ ನೋಡಿಕೊಂಡು. ನೋಡಿ, ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಸ್ಟಾರ್ಟಿಂಗಿಂದ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಶೋಲ್ಡರ್ ಸೆಂಟರಿಂದ ಕೂಡ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಸೈಜ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಶೋಲ್ಡರ್ ಸೆಂಟರಿಂದ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಕಂಪಲ್ಸರಿ ಮಾರ್ಜಿನ್ ಅನ್ನೋದನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಎರಡು ಸೈಡು ಕೂಡ ನಂತರ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಮಾಡುವಾಗ ಫಸ್ಟ್ ಎಡ್ಜ್ಗೆ ನಾನೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಂತರ ನಾವು 2 ಇಂಚ್ ಮಾರ್ಜಿನ್ ಬಿಟ್ಟಿದ್ವಲ್ವ, ಅದನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಬ್ಲೌಸು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ತುಂಬಾ ಈಸಿಯಾಗಿ ನಾವು ಈ ರೀತಿ ಮಾಡಲ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಾಯ್.